ಈ ಗಾಡಿ ನಿಂತು ಸುಮಾರು ಒಂದು 8-10 ದಿನ ಆಯಿತು. ಇದು ಕಟ್ಟಾದ್ಮೇಲೂ ಡ್ರೈವರ್ಗೆ ಎಷ್ಟು ಬೇಜವಾಬ್ದಾರಿತನ ಅಂದರೆ ಇದು ನೋಡ್ದಂಗೆ 2 ಟ್ರಿಪ್ ಹಂಗೆ ಓಡಿಸಿದ. ಮತ್ತು ಇನ್ನೊಂದು ನೋಡ್ಬೋದು ನೀವು, ಪೂರ್ತಿ ಡ್ಯಾಮೇಜ್ ಆಗೋಗೈತೆ. ಏನಾಗಿತ್ತು ಅಂದರೆ ನಿಲ್ಸಿರೋ ಗಾಡಿಗೆ ಯಾರೋ ಉಚ್ಕೊಂಡು ಹೋಗಿದ್ದಾರೆ. ಮೂವ್ ಮಾಡಬೇಡ ಇರೋ. ನೋಡಿ ಗಾಡಿನ ಎತ್ತಾ ಇದ್ದೀವಿ ಟೋಟಲ್ ಆಗಿ. ಚಾರ್ಜ್ ಇಳಿಸಿದ್ಮೇಲೆ ತೊಗೊಂಬಂದ್ಬಿಟ್ಟು ಗಾಡಿನ ವಾಟರ್ ಸರ್ವಿಸಿಗೆ ಬಿಟ್ಟಿದ್ವಿ. ಕ್ಲೀನಾಗಿ ವಾಶ್ ಆಗಿದೆ ನೋಡಿ. ಇವಾಗ ಹೆಂಗೆ ಕಾಣ್ತಾ ಇದೆ ಗಾಡಿ. ಹೊಸ್ದಾಗಿ ಶೋರೂಮ್ ಚಾಸಿ ಬಂದಂಗೆ ಇವಾಗ ಕಾಣ್ತಾ ಇತ್ತು. ಹೊಸ ಬೀಮ್ಸು ಸಿಕ್ಕಾಪಟ್ಟೆ ಗೇಜ್ ಇರೋದು ಹಾಕ್ಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಇದು ಒಂದು 100-150 kg ಕಬ್ಬಣ ತೆಗ್ದಿರೋದು. ಈಗ ಹಾಕ್ತಾ ಇರೋದು ಬಂದು 400 kg ಕಬ್ಬಣ ಗಾಡಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ರೆಗ್ಯುಲರ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಏನಂದರೆ ನಮ್ಮ ಗಾಡಿ ಹತ್ರ ಬಂದಿದ್ದೀವಿ. ಈ ಗಾಡಿ ನಿಂತು ಸುಮಾರು ಒಂದು 8-10 ದಿನ ಆಯಿತು. ಏನೋ ಗಾಡಿ ನಿಲ್ಸಿದ್ವಿ ಅಂದರೆ ಹೊಸ ಟೈರ್ಗಳೇ ಹೊಡೆದೋಗ್ತಾ ಇತ್ತು ಈ ಗಾಡಿದು. ಏನಕ್ಕೆ ಹೊಡೆದೋಗ್ತಾ ಇತ್ತು ಅಂದರೆ ರೀಸನ್ ತೋರಿಸ್ತೀನಿ ನೋಡಿ. ಇದು ರೀಸನ್ ಮೇನ್. ಇದೇನು ಬೀಮು ನೋಡಿ, ಕ್ಲೀನಾಗಿ ಬೀಮ್ ಅಬ್ಸರ್ವ್ ಮಾಡಿ. 2 ಸೈಡು ಈ ಕಡೆಯಿಂದ ಹಿಂಗೆ ಬೆಂಡೈತೆ, ಆ ಕಡೆಯಿಂದ ಹಂಗೆ ಬೆಂಡೈತೆ. ಫುಲ್ ಲೂಸ್ ಆಗೋದು. ಇದು ಎಕ್ಸ್ಟ್ರಾ ಹೊಡ್ಸಿದ್ದು ನಾವು. ಇವು ಕಂಪ್ನಿ ಬೀಮ್ಗಳೂ ಪೂರ್ತಿ ಪುಡಿ ಆಗೋಗಿದೆ ನೋಡಿ. ಅಲ್ಲಿ ಕಾಣ್ತಾಯ್ತಾ? ಝೂಮ್ ಮಾಡ್ತೀನಿ ನೋಡಿ. ಈ ಥರ ಒಂದೊಂದು ಬೀಮ್ಗಳು ಹೋಗಿಲ್ಲ, ಸಿಕ್ಕಾಪಟ್ಟೆ ಬೀಮ್ಗಳು ಹೋಗಿದ್ದಾವೆ. ಈ ಬಾಡಿ ಎತ್ಬಿಟ್ಟು ಈಗ ಇದನ್ನೆಲ್ಲ ರೆಡಿ ಮಾಡಬೇಕು. ಇದು ನಮಗೆ ಇವಾಗ ಚಾಲೆಂಜಿಂಗ್ ಕೆಲಸ. ತೊಟ್ಟಿನೇ ಹೊರಗೆ ತೆಗೆದು ರೆಡಿ ಮಾಡಿಸ್ಬೇಕು. ಇದರಿಂದ ಟೈರ್ಗಳು ನೋಡಿ ಯಾವ ಥರ ಸವಿತಾ ಇದೆ ಅಂತ. ಅದು ಸ್ಟೆಪ್ನಿ. ಇನ್ನೊಂದು ಹೊಡೆದೋಗಿದೆ ಟೈರು ಇದ್ರ ಜೊತೆದು, ಅದ್ರ ಜೊತೆದು ಈ ಕಡೆದು ಟೈರ್ಗಳು ಇಲ್ಲಿಗೆ ಹಾಕಿ ಸಾಕಾಗೋಯ್ತು ನಮಗೆ. ಪಟ್ ನಂಗೆ ಹೊಡೆದೋಗ್ತಾ ಇದ್ದಾವೆ. ಇದೊಂದು ಫಾಲ್ಟ್ ಇರೋದಕ್ಕೆ ಈ ಥರ ಆಗ್ತಾ ಇರೋದು. ಇದು ಒಂದು ಬೀಮ್ ಅಲ್ಲ, ಅಲ್ಲಿಂದ ಶುರುವಾಗಿರೋದು. 1 2 3 4 5 6 7 8 ಒಂದು 8 ಬೀಮ್ ಚೇಂಜ್ ಮಾಡಬೇಕು ಇವಾಗ. ಸರಿ, ಸುಮಾರು 8 ಬೀಮ್ ಚೇಂಜ್ ಮಾಡಿದ್ರೆ ಗಾಡಿ ಪರ್ಫೆಕ್ಟ್ ಆಗುತ್ತೆ, ಗಾಡಿ ಸ್ಟ್ರೈಟ್ ಆಗುತ್ತೆ. ಮತ್ತು ಇದು ನೋಡಿ, ಉದ್ದ ಲಾಂಗ್ ಬೀಮು ಕಟ್ಟಾಗಿದೆ ಇದು. ನೋಡೋಣ ಇದಕ್ಕೆ ಏನು ಆಲ್ಟ್ರ್ ಮಾಡೋದ ಏನು ಮಾಡೋದ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಅದೇನೋ ಸಮಸ್ಯೆ ಆಗೋದಿಲ್ಲ, ಬಟ್ ಇವು ಬೀಮ್ಗಳು ರೆಡಿ ಮಾಡಲೇಬೇಕು. ಇದೆಲ್ಲ ಆಗೋಕ್ಕೆ ಏನಪ್ಪ ರೀಸನ್ನು ಅಂದರೆ ಒಂದು ಚಿಕ್ಕ ತಪ್ಪು. ಏನು ತಪ್ಪು ಅಂದರೆ ಈ ಫರ್ಚ್ ಕಟ್ಟಾಗಿದೆ. ಇದು ಕಟ್ಟಾದ್ಮೇಲೂ ಡ್ರೈವರ್ಗೆ ಎಷ್ಟು ಬೇಜವಾಬ್ದಾರಿತನ ಅಂದರೆ ಇದು ನೋಡ್ದಂಗೆ 2 ಟ್ರಿಪ್ ಹಂಗೆ ಓಡಿಸಿದ. ಒಂದಲ್ಲ 2 ಟ್ರಿಪ್ ಹಂಗೆ ಓಡಿಸಿದ್ದಾನೆ. ನಾವು ಪ್ರತಿ ಟ್ರಿಪ್ಪು ಗಾಡಿ ಹತ್ರ ಬರೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಡ್ರೈವರ್ಗಳ ಮೇಲೆ ನಮ್ಮ ಕೈ ಬಿಟ್ಬಿಡ್ತೀವಿ. ಗಾಡಿ ತಗೊಂಡು ಹೊಸದ್ರಲ್ಲೇ ಫಸ್ಟ್ ಒಂದು 2ನೇ ಟ್ರಿಪ್ಪು 3ನೇ ಟ್ರಿಪ್ ಅಂದ್ಕೊಳ್ಳಿ. ಆ ಟೈಮಲ್ಲಿ ಹಿಂಗಾಗಿರೋದು. ಇದು ಕಟ್ಟಾದ್ಮೇಲೆ ಹಂಗೆ ಹೊಡೆದು ಗಾಡಿ ಮತ್ತು ನಮ್ಗೆ ಗೊತ್ತಾಯ್ತು. ಆಮೇಲೆ ಮತ್ತೆ ಇವಾಗ ಬಿಡಿಸಿದ್ರು ಸುಮ್ಮನೆ ದಂಡ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಬಿಡಿಸಿ ರೆಡಿ ಮಾಡ್ಸೋಣ ಅಂತ ಸುಮ್ಮನೆ ಬಿಟ್ಟಿದ್ವಿ. ಅವಾಗಲೇ ತೊಟ್ಟಿ ಎತ್ತೇ ಬೀಮ್ ಹಾಕಬೇಕು. ಇದು ಹಿಂಗೆ ಹಾಕೋಕ್ಕೆ ಬರಲ್ಲ. ಪೂರ್ತಿ ತೊಟ್ಟಿ ಚಾಸಿ ಡಿಸ್ಮೆಂಟಲ್ ಮಾಡಿಕೊಂಡು ಹಾಕಬೇಕು. ಅದೊಂದು ರೀಸನ್ನು. ಈಗ ಒಂದೇ ಒಂದು ತಪ್ಪಿಂದ ಅದೆಷ್ಟು 900 ರೂಪಾಯಿ ಐಟಮಿಂದ ಈಗ ಒಂದು 30-40 ಸಾವಿರ ಖರ್ಚು ಮಾಡೋ ಥರ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಇವೆಲ್ಲ ಇದ್ದಾವೇನೆ. ಡ್ರೈವರ್ಗಳು ಬೇಜವಾಬ್ದಾರಿತನದಿಂದನೇ ಇಷ್ಟು ದಂಡ ಇಡೋ ಪರಿಸ್ಥಿತಿ ಇವತ್ತು ಬಂದಿತ್ತು ನಮಗೆ. ಮತ್ತು ಇನ್ನೊಂದು ನೋಡ್ಬೋದು ನೀವು, ಪೂರ್ತಿ ಡ್ಯಾಮೇಜ್ ಆಗೋಗೈತೆ. ಏನಾಗಿತ್ತು ಅಂದರೆ ನಿಲ್ಸಿರೋ ಗಾಡಿಗೆ ಯಾರೋ ಉಚ್ಕೊಂಡು ಹೋಗಿದ್ದಾರೆ. ಪೆಟ್ರೋಲ್ ಬಂಕಲ್ಲಿ ನಿಂತಿರೋ ಗಾಡಿಗೆ ಯಾರೋ ಪುಣ್ಯಾತ್ಮ ಉಚ್ಕೊಂಡೋಗಿ ಪೂರ್ತಿ ಡೆಂಟ್ ಮಾಡಿ ಇಟ್ಟಿದ್ದಾನೆ. ಇದನ್ನೂ ರೆಡಿ ಮಾಡಿಸ್ಬೇಕು. ಹಿಂಗೆಲ್ಲ ಇದ್ದರೆ ಗಾಡಿ ನೋಡೋಕ್ಕೂ ಮನಸ್ಸಾಗಲ್ಲ, ಓಡ್ಸೋಕ್ಕೂ ಮನಸ್ಸಾಗಲ್ಲ. ಹಂಗಾಗಿನೇ ಹಂಗೆ ಬಿಟ್ಟಿದ್ದೀವಿ ನೋಡಿ. ತಾಟ್ಪಲ್ಲೆಲ್ಲ ಹಾಕೋರೆ. ಏನು ನನ್ನ ಮಕ್ಕಳಪ್ಪ, ಥೂ. ಗಾಡಿ ನೋಡಿ ಹಿಂಗಿದೆ, ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾವೆ ನೋಡಿ. ಗಾಡಿ ನೋಡೋಕೆ ಬೇಜಾರಾಗುತ್ತೆ. ಯಾವತ್ತೇ ಆಗಲಿ ಗಾಡಿ ಸಿಂಗಲ್ ಹ್ಯಾಂಡಾಗಿ ಓಡಬೇಕು. ಸಿಂಗಲ್ ಹ್ಯಾಂಡಾಗಿ ಯಾವಾಗ ಗಾಡಿ ಓಡುತ್ತೋ ಅವಾಗೇ ಗಾಡಿ ಪರ್ಫೆಕ್ಟಾಗಿರ್ತದೆ. ಅವ್ರೊಂದು ಟ್ರಿಪ್ಪು ಇವ್ರೊಂದು ಟ್ರಿಪ್ಪು ಡ್ರೈವರ್ ಚೇಂಜ್ ಆದರು, ಅದಾಯಿತು ಇದಾಯಿತು ಅಂದರೆ ಇವೇ ಕೆಲಸಗಳು, ಇವೇ ಟೋಪಿಗಳಾಗೋದು. ಈಗ ನಮ್ಮ ಗಾಡಿಗೆ ಈ ಗಾಡಿಗೆ ಬೇರೆ ಡ್ರೈವರ್ನ ಕಳಿಸಿದ್ವಿ 2 ಟ್ರಿಪ್ಪು.
ಅವ್ನು ಟೈರ್ ಹೊಡೆದು ಹಾಕೊಂಬಂದು 2 ಟೈರು ಏನು ಮಾಡೋಂಗಿಲ್ಲ. ಈಗ ಕಳಿಸ್ದವ್ನೇನೋ ಅನ್ನೋಕ್ಕಾಗುತ್ತಾ? ಏನಿಲ್ಲ, ಹೊಡೆದೋಯ್ತು ಅಷ್ಟೇ. ಏನು ಮಾಡೋಕ್ಕಾಗ್ತದೆ? ಗಾಡಿ ನೋಡಿದ್ರೇ ಬೇಜಾರಾಗ್ತಾಯಿತ್ತು ನನಗೆ. ಅಲ್ಲಿಂದ ಬಂದ್ಬಿಟ್ಟು ಸೀದಾ ವೆಲ್ಡಿಂಗ್ ಶಾಪ್ ಹತ್ರ ಹೋಗ್ತಾ ಇದ್ದೀವಿ, ನಮ್ಮ ವೆಲ್ಡಿಂಗ್ ಗ್ಯಾರೇಜ್ ಹತ್ರ. ಹೋಗಿ ಸೀದಾ ಗಾಡಿನ ತೊಟ್ಟಿನ ಡಿಸ್ಮೆಂಟಲ್ ಮಾಡಬೇಕು. ಹೋಗಿ ತೋರಿಸ್ತೀನಿ ಏನೇನು ವರ್ಕ್ ಮಾಡ್ತೀವಿ ಅಂತ. ಇನ್ನೊಂದು 2-3 ದಿನ ಈ ಕೆಲಸನೇ ಆಗೋಗುತ್ತೆ ಗಾಡಿದು. ಡೈಲಿ ವ್ಲಾಗ್ಸ್ ಮಾಡ್ತೀನಿ ಎಷ್ಟೆಷ್ಟು ಕೆಲಸ ಆಗಿದೆ, ಏನೇನು ಕತೆ ಅಂತ. ಮತ್ತು ಇದನ್ನ ಹೈಟ್ಯಾಕ್ ಮಾಡಿಬಿಟ್ಟು ಟಾಪ್ ಫಿಕ್ಸ್ ಮಾಡ್ತೀವಿ ಗಾಡಿಗೆ. ಸಿಕ್ಕಾಬಡ ಪ್ರಾಬ್ಲಮ್ಮು ಡ್ರೈವರ್ಗಳ್ದು. ಪ್ರಾಬ್ಲಮ್ ಆಗ್ತಾ ಇದ್ರೆ ಡ್ರೈವರ್ಸ್ದು. ಕೆಲವರು ಟಾಪ್ ಗಾಡಿ ಕೇಳ್ತಾರೆ, ಕೆಲವರು AC ಗಾಡಿ ಕೇಳ್ತವ್ರೆ. ಅವಾಗಲೇ AC ಇಲ್ಲ ಅಂದರೆ ಬರಲ್ಲ ಗಾಡಿಗೆ ಅಂತವ್ರೆ. ಇನ್ನು ಕೆಲವ್ರದ್ದು ಒಂದೊಂದು ರೂಲ್ಸ್ಗಳು. ಏನೂ ಮಾಡೋಕ್ಕಾಗಲ್ಲ, ಇರೋರನ್ನ ಅಡ್ಜಸ್ಟ್ ಮಾಡಿಸ್ಕೊಂಡು ಓಡಿಸ್ಬೇಕು. ಹಂಗಾಗಿ ಈಗ ಟಾಪ್ ಫಿಕ್ಸ್ ಮಾಡ್ತೀವಿ. ಇದಕ್ಕೂ ನೋಡೋಣ, ಎಲ್ಲ ಅಪ್ಡೇಟ್ ಮಾಡ್ತೀನಿ ನಿಮಗೆ ಒಂದಾದ್ಮೇಲೆ ಒಂದೊಂದು. ಗಾಡಿನ ತೊಗೊಂಬಂದು ಗ್ಯಾರೇಜ್ ಹತ್ರ ನಿಲ್ಸಿದಾಯಿತು. ನಿನ್ನೆ ಬೆಳಿಗ್ಗೆ ತೊಗೊಂಬಂದಿದ್ದು ನನ್ನ ಗಾಡಿ, ಇವತ್ತು ಬೆಳಗ್ಗೆ ಗ್ಯಾರೇಜ್ ಹತ್ರ ನಿಲ್ಸಿವಿ. ನಿನ್ನೆ ರಾತ್ರಿ ನಿಲ್ಸೋಗಿದ್ವಿ. ಈಗ ತೊಟ್ಟಿ ಪೂರ್ತಿ ಎತ್ಬಿಟ್ಟು ಉಲ್ಟಾ ಮಾಡಿ ಇಲ್ಲೇ ಹಾಕ್ತೀವಿ. ಚಾಸಿ ಸಮೇತ ಗಾಡಿ ಕ್ಯಾಬಿನ್ ವಿತ್ ಚಾಸಿ ಎತ್ಕೊಂಡೋಗಿ ಹೊರಗಡೆ ಹಾಕ್ತೀವಿ. ನೋಡ್ಬೋದು. ಇವಾಗ ಮೇನ್ ಕೆಲಸ ನಮ್ಮ ಬೀಮ್ಸ್ ವರ್ಕ್ಸ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 2-3 ದಿನ ಆಗ್ತದೆ. ಈ ಬೀಮ್ಸ್ ಎಲ್ಲ ಕಟ್ಟಾಗಿರೋದೆಲ್ಲ ತೆಗಿಬೇಕು. 1 2 3 4 5 6 7 8 ಬೀಮ್ ತೆಗೆದಾಕ್ಬೇಕು. ಇದರಲ್ಲಿ ಟೋಟಲಾಗಿ 8 ಬೀಮ್ ತೆಗೆದಾಕಿ 8 ಬೀಮ್ನ ಹೊಸದಾಕಬೇಕು. ಈ ಥರ ಟ್ಯೂಬ್ ಹಾಕಲ್ಲ, ಸಿ ಚಾನಲ್ ಹಾಕ್ತೀವಿ. ಹಂಗಾಗಿ ಸ್ಟ್ರೆಂತ್ ಆಗಿರ್ತದೆ. ಮತ್ತು ಇದು ಉದ್ದ ಬೀಮ್ ಕೂಡ ಚೇಂಜ್ ಮಾಡ್ತೀವಿ. ಅಲ್ಲಿಂದ ಇದೇನಾಯಿತು, ಇದು ಡಮ್ಮಿ, ಇದು ಟ್ಯೂಬ್ ಬರೆ, ಇದನ್ನು ಚೇಂಜ್ ಮಾಡ್ತೀವಿ. ಯಾಕಂದರೆ ನೋಡ್ಬೋದು ಇಲ್ಲೆಲ್ಲ ಕಟ್ಟಾಗಿ ಹೋಗೈತಿ. ಇದು ಇಲ್ಲಿ ಕಟ್ಟಾಗಿದೆ, ಮತ್ತು ಮುಂದ್ಗಡೆನೂ ಒಂದು ಹತ್ರ ಕಟ್ಟಾಗಿದೆ. ಸ್ಟ್ರೆಂತ್ ಇಲ್ಲ ಇದರಲ್ಲಿ ಈಗ. ಹಂಗಾಗಿ ಈಗ ನಾವು ಸಿ ಚಾನಲ್ ಹಾಕೋದ್ರಿಂದ, ಇದನ್ನ ತೆಗೆದ್ಬಿಟ್ಟು ನಾವು ಸಿ ಚಾನಲ್ ಹಾಕೋದ್ರಿಂದ ಇದ್ರ ಮೇಲೆ ವೆಯ್ಟ್ ಜಾಸ್ತಿ ಬಿದ್ದು ಇಲ್ಲಿ ಟ್ವಿಸ್ಟ್ ಆಗೋ ಸಾಧ್ಯತೆ ಇರ್ತದೆ ಹಿಂಗೆ. ಹಾಗಾಗಿ ಬೇಡ, ಇದನ್ನು ಕಿತ್ತಾಕ್ಬಿಟ್ಟು ಇಲ್ಲಿಗೂ ಸಿ ಚಾನಲ್ಲು, ಇದ್ರ ಮೇಲೆ ಸಿ ಚಾನಲ್ 8 ಸಿ ಚಾನಲ್ ಹಾಕ್ತೀವಿ. ಲಾಸ್ಟ್ 2 ಬೀಮು ಮತ್ತು ಮುಂದ್ಗಡೆ 3 ಬೀಮ್ ಮಾತ್ರ ಹಾಗೆ ಇರ್ತದೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಕೆಲಸ 2-3 ದಿನ ಬೇಕು, ನೋಡೋಣ. ಮತ್ತು ಬ್ಲೇಡ್ ಸೆಟ್ ಕೂಡ ಲಾಸ್ಟ್ ಟೈಮೇ ತೋರಿಸಿದ್ವಿ. 5 ಬ್ಲೇಡ್ ಎಕ್ಸ್ಟ್ರಾ ಹಾಕ್ಸಿದ್ದೀವಿ. ಹಂಗಾಗಿ ಗಾಡಿ ಹೈಟ್ ಜಾಸ್ತಿ ಆಗಿದೆ. ನೋಡ್ಬೋದು, ಇಷ್ಟು ಗ್ಯಾಪ್ ಇದೆ ನೋಡಿ. ಮತ್ತು ಇನ್ನೊಂದು ಮೇನ್ ಕೆಲಸ ಈ ಗಾಡಿದು, ಅದೇನಾಯಿತು, ತೊಟ್ಟಿ ಇವಾಗ ಇಲ್ಲಿಂದ ಇಲ್ಲಿಗೆ 5 ಅಡಿ ಇದೆ. ಇದು ನೆಕ್ಸ್ಟ್ 7 ಅಡಿ ಮಾಡಿಸ್ಬಿಟ್ಟು ಟಾಪ್ ಫಿಕ್ಸ್ ಮಾಡ್ತೀವಿ. ಮಳೆಗಾಲ ಅಲ್ಲ, ಹಂಗಾಗಿ ಇನ್ನು ಕಂಪ್ಲೀಟಾಗಿ ಫಿಕ್ಸ್ ಆಗೇ ಇರ್ತದೆ, ಓಪನ್ ಆಗೋಲ್ಲ. ಟಾಪ್ ಒಳಗೆ ಲೋಡು, ಟಾಪ್ ಒಳಗೆ ಅನ್ಲೋಡ್. 2 ಗಾಡಿನೂ ಇದೇ ಥರ ಮಾಡ್ತಾಯಿದ್ವಿ, ಸಣ್ಣ ಗಾಡಿ ಬಾಸ್ ಗಾಡಿಗಳನ್ನ. ಗಾಡಿದು ಬಾಡಿದ ಕ್ಲಾಂಪ್ ಎಲ್ಲ ಬಿಚ್ಚಿದ್ದಾಯಿತು, ಬೋಲ್ಟ್ ನಟ್ ಎಲ್ಲ ತೆಗ್ದಿದ್ದಾಯ್ತು. ನೋಡ್ಬೋದು, ಇವೆಲ್ಲ ಬಿಚ್ಕೊಂಡಿದ್ದೀವಿ. ಈಗ ಎಲ್ಲ A to Z ಎಲ್ಲ ಬಿಚ್ಚಾಕಿದ್ದೀವಿ. ಸೈಡ್ ಬಂಪರ್ಗಳು, ಇಂದ ವೈರಿಂಗ್ ಎಲ್ಲ ತೆಗ್ದಾಕಿದ್ದೀವಿ A to Z. ಈಗ ಕ್ರೇನ್ ಕೂಡ ಬಂದಿದೆ. ಈಗ ತೊಟ್ಟಿ ಎತ್ಬಿಟ್ಟು ಉಲ್ಟಾ ಮಾಡೋ ಸಮಯ. ಎಲ್ಲ ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತ. ಮುಂಚೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಬಂದಿರೋ ಚೆನ್ನಾಗಿರೋದು, ಬೇಡ ಚಾಸಿ ತಗೊಂಡೋಗಿ ತೊಳ್ಸೋಣ ಅಂತೆ. ಅಶೋಕ್ ಲೇಲ್ಯಾಂಡ್ ಬಾಸ್ ಚಾಸಿ ವಿತ್ ಕ್ಯಾಬಿನ್ ಬಂದರೆ ಹೆಂಗಿರುತ್ತೆ ಗಾಡಿ ಅಂತ ತೋರಿಸ್ತೀವಿ ಇವತ್ತು. ಬಾಡಿ ತೆಗೆದ್ಬಿಟ್ಟು ನೋಡಿ, ಈ ಥರ ಎಲ್ಲ ಬಿಚ್ಕೊಂಡಿದ್ದೀವಿ. A to Z ಎಲ್ಲ ಬಿಚ್ಚಾಕಿದ್ದೀವಿ. ಇದೆಲ್ಲ ಒಳಗಡೆ ತಿಂದಾಕ್ಬಿಡೈತೆ, ಇದೇನಿಲ್ಲ. 2 ವರ್ಷಕ್ಕೆ ಎಲ್ಲ ಯೂಸ್ಟ್ ನಮ್ಮ ತಪ್ಪಿಂದ ಆಗಿರೋದು. ಇದು ನಮ್ಮ ಡ್ರೈವರ್ ತಪ್ಪಿಂದ, ಏನೂ ಮಾಡೋಕ್ಕಾಗಲ್ಲ. ಕ್ರೇನ್ ಬಂದಿದೆ, ತೋರಿಸ್ತೀನಿ ಹೆಂಗೆ ಗಾಡಿ. ಇವಾಗ ಇದು ತೊಟ್ಟಿನ ಉಲ್ಟಾ ಮಾಡ್ತೀವಿ ಅಂತ. ಒಬ್ಬರು ಗಾಡೀಲಿ ಹತ್ಬಿಟ್ಟು ಕ್ಲೀನಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕುಂತಿರ್ಬೇಕು. ಕ್ರೇನಲ್ಲಿ ಲಿಫ್ಟ್ ಮಾಡಿದ ತಕ್ಷಣ ತೊಟ್ಟಿನ ಗಾಡಿ ಹಂಗೆ ಚಾಸಿ ಸಮೇತ ಮುಂದಕ್ಕೆ ತೊಗೊಂಬಂದರೆ ತೊಟ್ಟಿ ಅಲ್ಲೇ ಇರುತ್ತೆ. ಆಮೇಲೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ತೊಟ್ಟಿ ಇಳಿಸಿ ಆಮೇಲೆ ಅದನ್ನು ಉಲ್ಟಾ ಮಾಡಬೇಕು. ಅದೊಂದು ಕೆಲಸ ಇದೆ. ಈಗ ಫಸ್ಟು ಒಂದು ಸ್ವಲ್ಪ ಮುಂದೆ ಹಾಕ್ಕೊಬೇಕಂತೆ ಗಾಡಿ. ಹಂಗಾಗಿ ಮುಂದೆ ತೆಗಿಯೋಣ ಅಂತ ನಾನು ಗಾಡಿ ತೊಗೊಂಡು ಬರ್ತಾಯಿದ್ದೀನಿ ಮುಂದಕ್ಕೆ. ಇವೆಣ್ಣೆಯಾರು ಅಡ್ಡ ಬೇರೆ ಬಂದು ನಿಂತ್ಕೊಂತು. ಗಾಡಿ ಎಷ್ಟು ಲೆವೆಲಿಗೆ ಬೇಕೋ ಅಷ್ಟು ಲೆವೆಲಿಗೆ ನಿಲ್ಲಿಸ್ಕೊಂಡು ಈಗ ತೊಟ್ಟಿನ ಎತ್ತಾಕೋಣ. ನೋಡಿ, ಕ್ರೇನ್ ಬಂದು ನಿಂತಿದೆ, ನೋಡ್ಬೋದು. ಈಗ ಬೆಲ್ಟ್ ಹಾಕ್ತಾ ಇದ್ದೀವಿ. ಬೆಲ್ಟ್ ಹಾಕ್ಬಿಟ್ಟು ತೊಟ್ಟಿ ಎತ್ಕೊಂಡು ಚಾಸಿ ಮುಂದಕ್ಕೆ ಬಿಡೋಣಂತೆ ಗಾಡಿ ಸಮೇತ. ಈಗ ಎತ್ತಿಟ್ಕೊತಾರೆ, ನಮ್ಮ ಗಾಡಿ ಮುಂದಕ್ಕೆ ಬಿಡ್ಬೇಕೀಗ. ಏನಣ್ಣ? ಕ್ಲೀನಾಗಿ ಹಾಕ್ರಿ ಬೆಲ್ಟು. ನೋಡಿ, ಬೆಲ್ಟು 2 ಬೆಲ್ಟ್ ಹಾಕ್ತಾ ಇದ್ದೀವಿ, ಸೆಂಟ್ರ್ ಬರಬೇಕು ಅಂತ. ಮೂವ್ ಮಾಡಬೇಡ ಇರು. ನೋಡಿ, ಗಾಡಿನ ಎತ್ತಾ ಇದ್ದೀವಿ ಟೋಟಲ್ ಆಗಿ. ಬೂಮ್ ತೊಡ ಉದರ್ಲೇನೇಗ. ತಡೆ ಹಾಂ, ಬಾ ಮುಂದಕ್ಕೆ ಬಾ ಸ್ವಲ್ಪ. ಥೋड़ा ಪಿಚ್ಚಲೇನಾಗ.
ಇದನ್ನು ಉಲ್ಟಾ ಹಾಕ್ತಾ ಇದ್ದೀವಿ. ಉಲ್ಟಾ ಹಾಕಿದ್ರೆ ಕೆಲಸ ಕ್ಲೀನಾಗಿ ಆಗುತ್ತೆ ಅಂತ. ಹಂಗೆ ಸೀದಾ ಇಟ್ಬಿಟ್ಟು 4 ಮೂಲೆಯಲ್ಲಿ 4 ಡ್ರಮ್ ಇಟ್ಟು ಕೆಳಗಡೆ ಕೆಲಸ ಮಾಡ್ಬೋದಿತ್ತು. ಬಟ್ ಕೆಲಸ ಬೇಗ ಆಗೋಲ್ಲ ಮತ್ತು ಕೆಲಸ ಮಾಡೋದಕ್ಕೂ ರಿಸ್ಕ್ ಆಗಿರ್ತದೆ. ಹಂಗಾಗಿನೇ ತೊಟ್ಟಿನೇ ಉಲ್ಟಾ ಹಾಕ್ಬಿಟ್ಟು ಕ್ಲೀನಾಗಿ ಕೆಲಸ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಈಗ ತೊಟ್ಟಿನ ಪಲ್ಟಿ ಓಡಿಸ್ತಾ ಇದ್ದೀವಿ. ಕ್ರೇನ್ ಕರೆಸ್ಬಿಟ್ಟು ಶ್ರೀ ಬಾಲಾಜಿ ಕ್ರೇನ್ಸ್ ಅಂತ ನೋಡ್ಬೋದು. ಇಲ್ಲಿ ನಂಬರ್ ಇದೆ. ಚಿತ್ರದುರ್ಗದಲ್ಲಿ ಏನೇ ಸರ್ವಿಸ್ ಬೇಕಂದ್ರು ನಮ್ಮ ಬ್ರದರ್ ಅವ್ರದ್ದೇ ಕಾಲ್ ಮಾಡಿ. ಇಲ್ಲಿ ನಂಬರ್ಗಳು 2 ನಂಬರ್ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಕೆಲಸಕ್ಕೆ ಬೇಕಾಗುತ್ತೆ. ಚಿತ್ರದುರ್ಗದ ಸರೌಂಡಿಂಗು ಏನೇ ಇದ್ದರೂ ಕ್ರೇನ್ ಸರ್ವಿಸ್ ಇವರು ನಿಮಗೆ ಕೊಡ್ತಾರೆ ನೋಡಿ. ಈಗ ತೊಟ್ಟಿ ಉಲ್ಟಾ ಹಾಕಿದ್ದಾಯಿತು. ಈಗ ಬ್ಯಾಕ್ ಸೈಡ್ಗೆ ಹಾಕ್ಬೇಕು. ಫುಲ್ಲು ಹಿಂದಕ್ಕೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಇಲ್ಲೇ ಒಂದು 3-4 ದಿನ ಬೇಕು ಇನ್ನು ಗಾಡಿ ರೆಡಿ ಆಗೋಕ್ಕೆ. ತೊಟ್ಟಿ ಪೂರ್ತಿ ಪಲ್ಟಿ ಹೊಡೆದಿದ್ದಾಗ ಆಯಿತು ನೋಡ್ಬೋದು. ಈಗ ತೊಟ್ಟಿನ ಹಿಂದೆ ಹಾಕಬೇಕು. ಗ್ಯಾಪ್ ಇದೆಯಲ್ಲ, ಸೊಂದೆಗೆ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ಆರಾಮಾಗಿ ಕೆಲಸ ಮಾಡ್ಕೊತಾರೆ ಅವ್ರು, ಏನು ಟೆನ್ಷನ್ ಇಲ್ದಂಗೆ. ತೊಟ್ಟಿ ಹಾಕ್ಬಿಟ್ಟು ನಾವು ಗಾಡಿ ಆ ಕಡೆ ಚಾಸಿ ವಾಟರ್ ಸರ್ವಿಸ್ಗೆ ಬಿಟ್ಟಿದ್ದೀವಿ. ಅದನ್ನು ತೋರಿಸ್ತೀನಿ ನಿಮಗೆ. ಅದು ಸರ್ವಿಸ್ ಆಗ್ತಾಯಿದೆ. ತುಂಬ ದಿನ ಆದಮೇಲೆ ತೊಟ್ಟಿ ಇಳಿಸಿರೋದು. 2 ವರ್ಷ ಆದಮೇಲೆ ಗಾಡಿ ತಂದು, ಹಂಗಾಗಿ ಕ್ಲೀನಾಗಿ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಅದನ್ನು ನೋಡ್ಬೋದು. ನಮ್ಮ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ತಾ ಇದ್ವಿ. ಕ್ಯಾಬಿನ್ ವಿತ್ ಚಾಸಿ ಗಾಡಿ ಹೆಂಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡಿ ಹಾಕಿ. ಚಿಕ್ಕದ್ರೊಳಗೆ ಟಾಟಾ ಎ ಸಿ ಕಂಡಂಗೆ ಕಾಣ್ತಾ ಇದೆ ನೋಡಿ. ಚಿಕ್ಕದಂದ್ರೆ ಚಿಕ್ಕದ ಥರ ಕಾಣುತ್ತೆ. ಅದೇ ತೊಟ್ಟಿ ಇದ್ರೇ ಗಾಡಿಗೆ ಲಕ್ಷಣ. ಮತ್ತು ತುಂಬ ದಿನ ಆಗಿತ್ತು, ಫುಲ್ಲು ಕೆಸರಲ್ಲಾಗಿತ್ತು. ಹಂಗಾಗಿ ಕ್ಲೀನಾಗಿ ವಾಶ್ ಮಾಡಿಸಿದ್ವಿ. ಚಾಸಿ ಇಳಿಸಿದ್ಮೇಲೆ ತೊಗೊಂಬಂದ್ಬಿಟ್ಟು ಗಾಡಿನ ವಾಟರ್ ಸರ್ವಿಸಿಗೆ ಬಿಟ್ಟಿದ್ವಿ. ಕ್ಲೀನಾಗಿ ವಾಶ್ ಆಗಿದೆ ನೋಡಿ. ಇವಾಗ ಹೆಂಗೆ ಕಾಣ್ತಾ ಇದೆ ಗಾಡಿ. ಹೊಸ್ದಾಗಿ ಶೋರೂಮ್ ಚಾಸಿ ಬಂದಂಗೆ ಇವಾಗ ಕಾಣ್ತಾ ಇತ್ತು. ಮುಂಚೆ ಫುಲ್ಲು ಗಲೀಜಾಗಿ ಹೋಗಿತ್ತು. ಈಗ ನೋಡಿ ಹೊಸ ಗಾಡಿ ಥರ ಕಾಣ್ತಾ ಐತಿ. ತಗೊಂಡೋಗಿ 2-3 ದಿನ ಈ ಗಾಡಿದೇನು ಕೆಲಸ ಇಲ್ಲ. ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಬಂದುಬಿಡೋಣ. ತೊಟ್ಟಿನ ಉಲ್ಟಾ ಮಾಡಿಕೊಂಡು ಬೀಮ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಆಲ್ರೆಡಿ ಅಲ್ಲಿಂದ ಅರ್ಧ ಉದ್ದ ಬೀಮ್ ಕಟ್ ಮಾಡಿ ಹಾಕೋದು, ಒಂದು ಪೀಸ್ ಮಾಡಿಬಿಟ್ಟು. ನೋಡ್ಬೋದು ಯಾವ ಥರ ಟ್ವಿಸ್ಟ್ ಆಗಿದ್ದಾವೆ ಬೀಮ್ಸ್ ಎಲ್ಲ ಅಂದರೆ ನೋಡಿ. ಎಲ್ಲ ಮುರಿದೋಗಿದ್ದಾವೆ ಇವು. ಏನು ಇಲ್ಲವೇ ಇಲ್ಲ ಇದ್ರಲ್ಲಿ. ಆಲ್ರೆಡಿ ಇದು ಇಲ್ಲ. ಅದು ಕ್ರಾಕ್ ಬಂದೈತೆ. ಫಸ್ಟ್ ಒನ್ನು ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋಗೈತೆ. ಇದು ಹೋಗೈತೆ. ಇದು ಟ್ವಿಸ್ಟ್ ಆಗೈತೆ. ಇದು ಹೋಗೈತೆ. ಅದು ಹೋಗೈತೆ. ಅದೊಂದು ಹೋಗಿಲ್ಲ. ಮತ್ತು ಬ್ಯಾಕ್ ಸೈಡ್ದು ಹೋಗೈತೆ. ಪೂರ್ತಿ A to Z ಫ್ರೇಮೇ ಹೊಸದಾಗಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಈಗ 2 ಉದ್ದ ಬೀಮು, ಅಡ್ಡ ಬೀಮ್ ಎಷ್ಟು ಬರ್ತಾವೋ ಎಲ್ಲನೂ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಾ ಇದೆ. ನೋಡೋಣ ಏನಾಗುತ್ತೆ, ಅಪ್ಡೇಟ್ ಮಾಡ್ತೀನಿ. ಇದಾಗಿರೋದು ಒಂದೇ ಒಂದು ಹೇಳ್ತೀನಲ್ಲ, ಒಂದೇ ಒಂದು ಬೇಜವಾಬ್ದಾರಿ ತಂದಿಂದ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆಯಿತು. ಬೇರೆ ಗಾಡಿಗಳು ಎಷ್ಟು ಗಾಡಿ ಇದಾವೆ ನಮ್ಮ, ಯಾವತ್ತೂ ಈ ಥರ ಆಗಿಲ್ಲ. ಇದೇನು ವೆಲ್ಡಿಂಗೇ ಇಲ್ಲ ನೋಡಿ. ಎಲ್ಲ ಲೂಸಾಗಿ ಹೋಗೈತೆ. ಕಟ್ಟಾಗಿ ವೆಲ್ಡಿಂಗ್ ಬಿಟ್ಕೊಂಡ್ರದ್ದು ನೋಡಿ. ಇದು ಎಲ್ಲ ತುಂಡಾಗಿ ಹೋಗೈತೆ. ಇದು ನೋಡಿ, ಇದು ಅಲ್ಲಾಡಿಸ್ತೀನಿ ಈಗ. ಪೂರ್ತಿ ಅಲ್ಲಾಡುತ್ತೆ. ಇಷ್ಟೊಂದು ಲಾಸ್ ಆಗಿದೆ ಈ ಗಾಡೀಲಿ ನಮಗೆ. ಎಲ್ಲ ಒಂದೊಂದೇ ಓಪನ್ ಮಾಡಿ ಎಲ್ಲ ತೆಗ್ದಾಕಣ. ತೊಟ್ಟಿದು ಪೂರ್ತಿ ಬೀಮ್ಸ್ ಎಲ್ಲ ಕಟ್ ಮಾಡಿ ಕೆಳಗೆ ಬಿಸಾಕಿದ್ದಾಯಿತು. ನೋಡ್ಬೋದು ಇಷ್ಟು ಬೀಮ್ಸು ತೆಗೆದು ಬಿಸಾಕಿ ತುಂಡು ಮಾಡಿ ಹಾಕಿದ್ದಾರೆ ನಮ್ಮ ಅಣ್ಣ. ಈಗ ಹೊಸ ಬೀಮ್ಸು ಸಿಕ್ಕಾಪಟ್ಟೆ ಗೇಜ್ ಇರೋದು ಹಾಕ್ಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಇದು ಒಂದು 100-150 kg ಕಬ್ಬಣ ತೆಗ್ದಿರೋದು. ಈಗ ಹಾಕ್ತಾ ಇರೋದು ಬಂದು 400 kg ಕಬ್ಬಣ ಗಾಡಿಗೆ. ಹೆಚ್ಚು ಕಡಿಮೆ 27,000 ರೂಪಾಯಿ ಐಟಮ್ ಆಗಿದೆ. ಇಷ್ಟು ತಗೊಂಡು ಬರೋಕ್ಕೆ ಕಬ್ಬಣಕ್ಕೇನೆ. ಇನ್ನು ಲೇಬರ್ ಚಾರ್ಜಸ್ ಬೇರೆ, ಕ್ರೇನ್ ಚಾರ್ಜಸ್ ಬೇರೆ, ಅದೆಲ್ಲ ಸಪ್ರೇಟು. ನೋಡಿ, ಇದೇ ಒಂದು ಬೀಮ್ ಬಂದು 20 ಅಡಿ ಲೆಂತ್ಗೆ ಸುಮಾರು 52 kg ಬರುತ್ತಿದ್ದು. ಹೆಚ್ಚು ಕಡಿಮೆ ಫುಲ್ಲು ಬಿಗಿ ಆಗಿಬಿಡ್ತದೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಆ ಲಾರಿಗಳು 16 ವೀಲ್ ಕೂಡ ಇದೇ ಬೀಮ್ಸೇ ಹಾಕೋದು. ಫೈನಲ್ ಆಗಿ ನಮ್ಮ ಗಾಡಿ ಫ್ರೇಮ್ ಎಲ್ಲ ಕಟ್ಟಿದ್ದು ರೆಡಿ ಆಯಿತು. ನೋಡ್ಬೋದು ಪೂರ್ತಿ ಸ್ವಿಚನಲ್ಲೆಲ್ಲ ಹೊಸದಾಕಿ ಅದಕ್ಕೆ ರೆಡ್ ಆಸಿಡ್ ನಾವೇ ಹೊಡೆದ್ವಿ. ಕೈಗಳು ನೋಡಿ ಹೆಂಗೆ ಗಲೀಜಾಗಿದ್ದಾವೆ ಅಂತ. ನಾವೇ ಮಾಡಬೇಕೇನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಕ್ರೇನ್ ಬಂದಿದೆ. ಕ್ರೇನಲ್ಲಿ ತೊಟ್ಟಿನ ಉಲ್ಟಾ ಹಾಕ್ಬಿಟ್ಟು ಗಾಡಿ ಮೇಲೆ ಕುಂದ್ರಿಸಿ ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಅದೆಲ್ಲ ಏನು ಅಂತ ತೋರಿಸ್ತೀನಿ. ಇವತ್ತಿಗೆ 4-5 ದಿನ ಆಯಿತು ಉಲ್ಟಾ ಹಾಕಿ. ಬಟ್ ಕೆಲ್ಸಗಳು ಆಗ್ತಾಯಿಲ್ಲ. ಸಿಕ್ಕಾಬಟ್ಟೆ ಲೇಟ್ ಆಗ್ತೈತೆ. ಮಳೆ ಒಂದು ಹಗಲೆಲ್ಲ ಕೈ ಕೊಡ್ತೈತೆ. ಕರೆಂಟ್ ಒಂದು ಹಗಲೆಲ್ಲ ಕೈ ಕೊಡ್ತೈತೆ. ಅದೇ ಸಮಸ್ಯೆ. ನೋಡೋಣ, ಏನೋ ಒಂದು ಮಾಡೋಣ. ಫಸ್ಟು ನಮ್ಮ ಚಾಸಿ ಮೇಲೆ ತೊಟ್ಟಿ ಕುಂದ್ರಿಸೋಣ. ಚಾಸಿ ಅಲ್ಲಿದೆ ನೋಡಿ, ನಮ್ಮದು ಬಾಸ್ ಚಾಸಿ ಅಲ್ಲಿದೆ. ಅದ್ರ ಮೇಲೆ ತೊಟ್ಟಿ ಕುಂದ್ರಿಸಿ ಆಮೇಲೆ ಎಲ್ಲ ಸೆಟ್ ಮಾಡೋಣಂತೆ.
Right.